ಎಲ್ಲರಿಗೂ ನಮಸ್ಕಾರ. ಎಸ್ ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನ ಮುಂದುವರಿಸೋಣ. ಕಾಳಿಂಗ ಅಜ್ಜಿಯ ತಿಥಿಗೆ ಅಂತ ಬರ್ತಾನೆ. ಆದರೆ ಅಷ್ಟರಲ್ಲಿ ಅಜ್ಜಂದು ನಡೀತಾ ಇರುತ್ತೆ. ಆನಂತರ ಯಾವುದಕ್ಕೂ ತಾನು ಭಾಗವಹಿಸಿದೆ ತಲೆಯನ್ನು ಬೋಳಿಸ್ಕೊಳ್ದೆ ಹಾಗೆ ಕೂತಿರ್ತಾನೆ. ಯಂಗಟ ಅವನ ಬದಲಿಗೆ ತಾನೇ ತಲೆಯನ್ನು ಬೋಳಿಸ್ಕೊಳ್ತಾನೆ. ತಿಥಿ ಕಾರ್ಯಗಳು ಎಲ್ಲ ಇತ್ಯಾದಿ ಮುಗಿಯುತ್ತೆ. ಆನಂತರ ಒಂದ್ ದಿವಸ ಕಾಳಿಂಗ ವೆಂಕಟರಮಣನ ಮನೆಗೆ ಹೋಗ್ಬಿಟ್ಟು ಮನೆಯಲ್ಲಿ ಬರೀ 600 ರೂಪಾಯಿ ಇದೆ ಅಂತ ಹೇಳಿದ್ಲು ಅಮ್ಮ. ಎಷ್ಟೊಂದು ದುಡ್ಡಿತ್ತಲ್ವ ನಮ್ಮ ಅಜ್ಜನ ಹತ್ರ, ಏನಾಯ್ತು ಇತ್ಯಾದಿ ಕೇಳಿದಾಗ ವೆಂಕಟರಮಣನಿಗೂ ಸಿಟ್ಟು ಬರುತ್ತೆ. ನಿನ್ನ ಮನೆಯಿಂದ ನಾನು ಒಂದು ಬಿಡಿಗಾಸನ್ನು ತಂದಿಲ್ಲ ಅಂತ ಹೇಳಿದಾಗ ಕಾಳಿಂಗ ಹೇಳ್ತಾನೆ, ಹಾಗಲ್ಲ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ಆದ್ರೆ ನಮ್ಮ ಮನೇಲಿ ಏನ್ ನಡೀತು ಅನ್ನೋದನ್ನ ನೀನಲ್ದೆ ನಂಗೆ ಯಾರು ಹೇಳ್ಬೇಕು, ನಮ್ಮಮ್ಮಂಗೆ ಮಾತು ಬರೋದಿಲ್ಲ ಅಂತ ಕೇಳ್ತಾನೆ. ಕತೆ ಇಲ್ಲಿವರೆಗೂ ಆಗಿತ್ತು. ಮುಂದಕ್ಕೆ ಹೋಗೋಣ. ವೆಂಕಟರಮಣ ಅವನಿಗೆ ವ್ಯವಹಾರದಲ್ಲಿ ನಡೆದ ಪ್ರತಿಯೊಂದು ಅಂಶವನ್ನು ಹೇಳ್ತಾ ಹೋಗ್ತಾನೆ. ಅವನು ಹೋದ್ಮೇಲೆ ದೇವಸ್ಥಾನ ಕಟ್ಟಿಸಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ 15,000 ಖರ್ಚಾಯ್ತು. ಗೌಡಜ್ಜ ಯಾವತ್ತೂ ಆ ಖರ್ಚನ್ನ ಬಾಯ್ಬಿಟ್ಟು ಹೇಳಲಿಲ್ಲ. ಧರ್ಮದ ಖರ್ಚಿನ ಲೆಕ್ಕ ಹೇಳಬಾರ್ದು ಅಂತ ಶಾಸ್ತ್ರನೇ ಇದೆ. ಆದ್ರೆ ಎಲ್ಲನೂ ನೋಡಿರೋ ನನಗೆ ಅದರ ಅಂದಾಜಿದೆ ಅಂತ ಹೇಳ್ತಾನೆ. ಆನಂತರ ಹೊನ್ನನ ಮದ್ವೆ, ಆಮೇಲೆ ಬಂದ ಗೌಡಜ್ಜಿ ಅತಿಥಿ ಖರ್ಚುಗಳು ಎಲ್ಲವನ್ನು ಕೂಡ ವೆಂಕಟರಮಣ ಕಾಳಿಂಗನಿಗೆ ಹೇಳ್ತಾನೆ. ಮನೆಯಲ್ಲಿರೋ ಬಂಗಾರ ಮಾತ್ರ ಹಾಗೆ ಇದೆ, ಆದ್ರೆ ನಿಮ್ಮನೆಯಲ್ಲಿ ಹೆಚ್ಚು ಬಂಗಾರ ಮೊದ್ಲಿಂದಲೂ ಇರ್ಲಿಲ್ಲ. ಗೊಲ್ಲಟ್ಟಿಗೆ ಯಾಕೆ ಗೊಲಸು ಅಂದ್ಬಿಟ್ಟು ಗೌಡಜ್ಜ ಹೇಳ್ತಿದ್ದ. ಆದ್ರೂ ಕೂಡ ಗೌಡಜ್ಜಿಯ ನಾಗರ, ಶಾವಂತಿಗೆ ಹೂವು, ಅಡ್ಕೆ, ಗುಂಡಿನ ಸರ ಎಲ್ಲ ಇದೆ. ಹಾಗೆ ನಿಮ್ಮಮ್ಮಂದು ಇದೆ. ನಿಮ್ಮಪ್ಪ ಹಾಕೊಂತಿದ್ದ ಚಿನ್ನದ ಗಟ್ಟಿ ಕಪ್ಪ ಇದೆ, 10 ಕಡುಕಿದೆ. ಗೌಡಜ್ಜನ ಕೈಯಲ್ಲಿ 12 ತೊಲ ಕಪ್ಪ ಕೊನೆ ತನಕ ಹಾಕೋತಾನೆ ಇರ್ಲಿಲ್ಲ, ಅದು ಕೂಡ ಮನೆಯಲ್ಲೇ ಇದೆ ಅಂತ ಪ್ರತಿಯೊಂದನ್ನು ವಿವರಿಸ್ತಾನೆ. ದೇವಸ್ಥಾನ ಕಟ್ಟಿದ ಮೇಲೆ ಗೌಡಜ್ಜ ಅದರ ದಿನಪೂಜೆಯನ್ನ ತನಗೆ ವಹಿಸಿ ಅದಕ್ಕಾಗಿ ದತ್ತಿ ಕೊಟ್ಟಿರೋ ವಿಚಾರವನ್ನು ಕೂಡ ವೆಂಕಟರಮಣ ಹೇಳ್ತಾನೆ. ಆನಂತರ ಕಾಳಿಂಗ ಹೇಳ್ತಾನೆ, ನಮ್ಮ ಗೋಮಾಳದ ಮೇಲೆ ರಸ್ತೆ ಹೋಗಿದೆಯಂತಲ್ಲ, ಅದಕ್ಕೆ ಸರ್ಕಾರದಿಂದ ಕಾಂಪನ್ಸೇಷನ್ ಏನು ಕೊಡ್ಲಿಲ್ವಾ ಅಂತ ಕೇಳಿದಾಗ, ಕೊಡಬೇಕು, ಕೊಡ್ತಾರೆ ಅಂತ ನಾನು ಕೇಳಿದ್ದೀನಿ, ನೀನು ಪ್ರಯತ್ನ ಮಾಡು. ಒಂದು ದಿವಸ ಅಮಲ್ದಾರರ ಆಫೀಸ್ಗೋ ಅಥವಾ ಡೆಪ್ಯೂಟಿ ಕಮಿಷನರ್ ಆಫೀಸ್ಗೋ ಹೋಗಿ ಬರೋಣ ಅಂತ ಹೇಳ್ತಾನೆ. ಸುಮಾರು 11:30 ಗಂಟೆವರೆಗೂ ಅವರಿಬ್ರು ಮಾತಾಡ್ತಾ ಕೂತಿರ್ತಾರೆ. ವೆಂಕಟರಮಣ ಶಾಲೆಗೆ ಹೋಗ್ಲೇಬೇಕಾಗಿರುತ್ತೆ. ಕಾಳಿಂಗ ಊರಿಗೆ ಹೊರಡ್ತಾನೆ. ಮನೆಯಲ್ಲಿ ಯಂಗಟ ಎಲ್ಲಿಂದಲೋ ಹಿಂದಿನ ದಿವಸ ಕೆಲಸಕ್ಕೆ ತಂದಿದ್ದಂತಹ ಪಾತ್ರೆ ಪರಟೆಗಳನ್ನ ತೊಳಸಿ ಹಿಂತಿರುಗಿಸೋ ಕೆಲಸದಲ್ಲಿ ತೊಡಗಿರ್ತಾನೆ. ತಾಯವ್ವ ಮಗನಿಗೋಸ್ಕರ ಅನ್ನ ಹೆಸರು ಮಾಡಿ ಇಟ್ಟಿರ್ತಾಳೆ. ಇನ್ನು ಮೇಲೆ ಹೆಸರಿಗೆ ಅಷ್ಟೊಂದು ಖಾರ ಹಾಕಬೇಡ ಅಂತ ಅವಳಿಗೆ ಹೇಳಿ ಅವನು ಊಟ ಮಾಡ್ತಾನೆ. ಅವಳು 4-6 ಸಲ ಅವನನ್ನ ಕೈ ಸನ್ನೆಯಿಂದ ಕೆಲವು ಪ್ರಶ್ನೆಗಳನ್ನ ಕೇಳ್ತಾಳೆ. ಆದ್ರೆ ಅವನಿಗೆ ಅರ್ಥವೇ ಆಗೋದಿಲ್ಲ. ಅವಳಿಂದ ಬೀಗದ ಕೈ ಇಸ್ಕೊಂಡು ಅವನು ಒಳಗಿನ ಕತ್ಲೆ ಕೋಣೆಗೆ ಹೋಗಿ ಮರದ ಪೆಟ್ಟಿಗೆಯಲ್ಲಿ ಇಟ್ಟಿದ್ದಂತಹ ಜಮೀನಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನ ಹೊರಗೆ ತರ್ತಾನೆ. ಎಲ್ಲವನ್ನು ನಿಧಾನವಾಗಿ ಓದ್ತಾನೆ. ಈಗ 25-26 ವರ್ಷದ ಹಿಂದೆ ತಮ್ಮ ಗೋಮಾಳವನ್ನ ಹೊಲವನ್ನಾಗಿ ಪರಿವರ್ತಿಸಿದೆ ಅನ್ನೋ ಬಗ್ಗೆ ಸರ್ಕಾರದಲ್ಲಿ ದಾಖಲೆಯಾಗಿ ಅದರ ಹಾಗೇನೆ ಕಂದಾಯ ಟರಾವಾಗಿದ್ದ ಕಾಗದ ಕೂಡ ಸಿಕ್ಕತ್ತೆ. ಅದನ್ನ ಬೇರೆಯಾಗಿ ಇಟ್ಕೊಂಡು ಚರ್ಮದ ಪೆಟ್ಟಿಗೆಯಲ್ಲಿ ಇಟ್ಕೋತಾನೆ. ಮರುದಿವಸ ಬೆಳಗ್ಗೆ ಎದ್ದು ಗೋಮಾಳದ ಕಡೆಗೆ ಹೋಗ್ತಾನೆ. ನಡುವೆ ಮಾಡಿದ್ದ ರಸ್ತೆಯನ್ನು ಅವಲೋಕಿಸ್ತಾನೆ. ರಸ್ತೆ ಮಾಳದ ನಡುವೆನೆ ಹಾದು ಹೋಗಿರುತ್ತೆ. ಬೆಂಚು ಕಲ್ಲನ್ನ ರೋಡ್ ಎಂಜಿನಿಂದ ಕೂರಿಸಿ ಮೇಲೆ ಗ್ರಾವೆಲ್ ಹಾಕಿ ಮಟ್ಟ ಮಾಡಿದ್ದು ಆಗಿರುತ್ತೆ. ರಸ್ತೆ 2 ಕಡೆಗಳಲ್ಲೂ ಆಲದ ಕೊನೆಗಳನ್ನ ನೆಡಕ್ಕೆ ಈಗ ಗುಂಡಿ ತೋಡ್ತಾ ಇರ್ತಾರೆ. ಬಲಭಾಗಕ್ಕೆ ಮೈಲಿ ಮತ್ತು ಪರ್ಲಾಂಗಿನ ಕಲ್ಲುಗಳನ್ನ ನೆಟ್ಟಿರ್ತಾರೆ. ಅದರ ಲೆಕ್ಕದ ಹಾಗೆ ತಾಲೂಕಿಗೆ 16 ಮೈಲಿ ದೂರ ಇದೆ ಅಲ್ಲಿಂದ. ಶರಾಯಿ ಬೂಟು ಹ್ಯಾಟುಗಳನ್ನು ಹಾಕೊಂಡು ಬಂದ ಇವನನ್ನು ನೋಡಿ ಕೊಂಬೆಗಳನ್ನ ನೆಡ್ಲಿಕ್ಕೆ ಅಂತ ಗುಂಡಿ ತೋಡ್ತಿದ್ದ ಕೂಲಿಗಳು ಕೆಲಸ ನಿಲ್ಲಿಸ್ತಾರೆ, ಕೈ ಮುಗಿತಾರೆ. ಅಲ್ಲೇ ಇದ್ದ ಮೇಸ್ತ್ರಿ ಓಡ್ ಬರ್ತಾನೆ. ನಮಸ್ಕಾರ ಸಾರ್ ಅಂತ ಹೇಳ್ತಾನೆ. ಇನ್ನೊಂದು 15 ದಿನಕ್ಕೆ ಅಂದ್ರೆ 1ನೇ ತಾರೀಕು ಹೊತ್ತಿಗೆ ರಸ್ತೆನಲ್ಲಿ ಮೋಟಾರ್ ಸರ್ವಿಸ್ ಪ್ರಾರಂಭ ಆಗುತ್ತೆ ಅಂತ ಅವನು ಹೇಳ್ತಾನೆ. ನಿನ್ನ ಹತ್ರ ಟೇಪ್ ಇದೆಯಾ ಅಂತ ಕಾಳಿಂಗ ಕೇಳ್ತಾನೆ. ಇದೆ ಸಾರ್ ಅಂತ ಅವನು ಭಕ್ತಿಯಿಂದ ಕೈ ಮುಗಿದು ಹೇಳ್ತಾನೆ. ಕಾಳಿಂಗ ಅವನ ಸಹಾಯದಿಂದ ರಸ್ತೆಯ ಅಗಲವನ್ನು ಅಳಿತಾನೆ. 2 ಕಡೆಗಳಿಗೂ ಹಾಕಿರೋ ಆಲದ ಗಿಡಗಳು ಮುಂದೆ ಹೆಮ್ಮರಗಳಾಗಿ ಬೆಳೆದಾಗ ಅವರು ಆಕ್ರಮಿಸ್ಕೊಳ್ಳುವಂತಹ ಪ್ರದೇಶದ ಅಗಲವನ್ನು ಕೂಡ ಲೆಕ್ಕಕ್ಕೆ ತಗೋತಾನೆ. ತನ್ನ ಗೋಮಾಳದಲ್ಲಿ ಹೋಗಿರೋ ರಸ್ತೆಯ ಉದ್ದವನ್ನ ಕರಾರುವಾಕ್ಕಾಗಿ ಅಳತೆ ಮಾಡ್ಕೊಳ್ತಾನೆ.
ಮೇಸ್ತ್ರಿ ಹತ್ತಿರ ಒಂದು ಚೂರು ಕಾಗದ ಮತ್ತು ಅವನ ಕಿವಿಗೆ ಸಿಕ್ಕಿಸ್ಕೊಂಡಿದ್ದ ಸೀಸದ ಕಡ್ಡಿಯನ್ನು ಇಸ್ಕೊಂಡು ಅದನ್ನೆಲ್ಲ ಗುರ್ತು ಹಾಕೋತಾನೆ. ಅಲ್ಲಿಂದ ನಡೆದು ಬೆಟ್ಟದ ಭುಜವನ್ನ ಏರಿ ದೇವಸ್ಥಾನಕ್ಕೆ ಹೋಗ್ತಾನೆ. ಬೆಟ್ಟದ ಏರನ್ನ ಹತ್ತದ ಇರಬೇಕಾದ್ರೆ ದೇವಾಲಯದ ದೊಡ್ಡ ಗಂಟೆ ಬೆಟ್ಟವನ್ನೆಲ್ಲ ಮೊಳಗಿಸುವಷ್ಟು ಜೋರಾಗಿ ಶಬ್ದ ಮಾಡುತ್ತೆ. ಇವನು ಹೋದಾಗ ದೇವಸ್ಥಾನದ ಬಾಗಿಲು ತೆರೆದಿರುತ್ತೆ. ವೆಂಕಟರಮಣ ಬಾಗಿಲು ತೆಗೆದು ಕಣಗ್ಲೆ, ಹೊನ್ನಾವರಿಕೆ ಮೊದಲಾದ ಗಿಡಗಳಲ್ಲಿ ಹೂವು ಪತ್ರಗಳನ್ನ ಕೀಳ್ತಾ ಇರ್ತಾನೆ. ಇವನನ್ನ ನೋಡಿ ಅವನಿಗೆ ಸಂತೋಷ ಆಗುತ್ತೆ. ಬಾ, ಪೂಜೆ ಹೊತ್ತಿಗೆ ಸರಿಯಾಗಿ ಬಂದೆ ಅಂತಾನೆ. ಅವನು ನೀರು ತರಕ್ಕೆ ಅಂತ ಇಳಿದು ಹೋದಾಗ ಕಾಳಿಂಗನು ಅವನಿಂದ ಹೋಗ್ತಾನೆ. ವಿಶಾಲವಾದ ಕಲ್ಯಾಣಿಯಲ್ಲಿ ಮುಕ್ಕಾಲು ಆಳದಷ್ಟು ನೀರು ತುಂಬಿರುತ್ತೆ. ನೀರು ತಿಳಿಯಾಗಿ ಶುಭ್ರವಾಗಿರುತ್ತೆ. ಕಲ್ಯಾಣಿಯ ಮೆಟ್ಟಿಲುಗಳು ಕೂಡ ಗಟ್ಟಿಯಾಗಿರುತ್ತವೆ. ಕಾಳಿಂಗ ಅದೇನೋ ಯೋಚನೆ ಮಾಡ್ತಾ ಇರ್ತಾನೆ. ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ಗಂಧ, ಪುಷ್ಪ, ಧೂಪ, ದೀಪ ನೈವೇದ್ಯಗಳಿಂದ ಕೂಡಿದ ಪೂಜೆಯಲ್ಲಿ ನಿರತನಾಗ್ತಾನೆ. ಪೂಜೆ ಮುಗಿಯೋ ಹೊತ್ತಿಗೆ ಕಾಳಿಂಗ ದೇವಸ್ಥಾನಕ್ಕೆ ಬರ್ತಾನೆ. ಅಷ್ಟರಲ್ಲಿ ವೆಂಕಟರಮಣ ಮಂಗಳಾರತಿಯ ಬತ್ತಿಯನ್ನ ಹಚ್ಕೋತಾ ಇರ್ತಾನೆ. ಅವನ ಎಡಗೈಲಿ ಸಣ್ಣದೊಂದು ಗಂಟೆ ಇರುತ್ತೆ. ಕಾಳಿಂಗನನ್ನ ಕಂಡ ಅವನು, ಸರಿಯಾದ ಹೊತ್ತಿಗೆ ಬಂದೆ, ನಾನು ಮಂಗಳಾರತಿ ಮಾಡ್ತೀನಿ, ನೀನು ಆ ಹೊರಗಡೆ ಕಟ್ಟಿರೋ ಗಂಟೆನ ಬಾರಿಸು ಅಂತಾನೆ. ಆ ಗಂಟೆ ತುಂಬಾ ದೊಡ್ಡದಿರುತ್ತೆ. ಅದರ ನಾಲಿಗೆ ತುದಿಗೆ ಕಟ್ಟಿದ ಹುರುಗಿಯನ್ನ ಹಿಡಿದು ಅಂಚಿಗೆ ಹೊಡೆದು ಬಾರಿಸೋದು ಒಂದು ರೀತಿಯ ಮೋಜಿನ ಅನುಭವ ಅಂತ ಕಾಳಿಂಗನಿಗೆ ಅನ್ಸುತ್ತೆ. ವೆಂಕಟರಮಣ ನಿಲ್ಸಕ್ಕೆ ಹೇಳೋವರೆಗೂ ಕಾಳಿಂಗ ತುಂಬಾ ಕಸುವಿನಿಂದ ಗಂಟೆಯನ್ನ ಬಾರಿಸ್ತಾನೆ. ಕೊನೆಗೆ ಅವನು ಕೊಟ್ಟ ಮಂಗಳಾರತಿ ತಗೊಂಡು ಹೂವನ್ನ ಕೈಲಿ ಹಿಡ್ಕೊಳ್ತಾನೆ. ವೆಂಕಟರಮಣ ಒಳಗಡೆಯಿಂದ ಒಂದು ಕಲಾಯಿದ ಪಾತ್ರೆ ತರ್ತಾನೆ. ಪ್ರಸಾದ ತಗೋ ಅಂತಾನೆ. ಹೊರಗಡೆ ಹೋಗಿ ಮುತ್ತುಗದೆಲೆ ಕುಯ್ಕೊಂಬ ಅಂತ ಹೇಳ್ತಾನೆ. ಏನದು ಅಂತ ಕಾಳಿಂಗ ಕೇಳಿದಾಗ, ಹೆಸರುಬೇಳೆ ಹಾಕಿರೋ ಹುಗ್ಗಿ, ಕಾಯಿ ತುರಿ ಮತ್ತು ಬೆಲ್ಲ ಅಂತಾನೆ. ಕಾಳಿಂಗ ಹೊರಗಡೆ ಹೋಗ್ತಾನೆ. ಹತ್ತಿರದಲ್ಲೇ ಇದ್ದ ಮುತ್ತುಗದ ಗಿಡದಿಂದ ಒಂದು ಒಳ್ಳೆ ಎಲೆಯನ್ನ ಕೊಯ್ಕೊಂಡ್ಬಂದು ಕಲ್ಯಾಣಿ ನೀರಿನಲ್ಲಿ ತೊಳೆದು ಕರ್ವಸ್ತದಿಂದ ಒರೆಸ್ಕೊಂಡು ಬರ್ತಾನೆ. ವೆಂಕಟರಮಣ ಅದ್ರ ತುಂಬಾ ಮೊದಲು ಹುಗ್ಗಿ ಹಾಕ್ತಾನೆ. ಅದ್ರ ಮೇಲೆ ಕಾಯಿ ತುರಿ ಬೆಲ್ಲ ಉದುರಿಸ್ತಾನೆ. ಬರೀ ಹುಗ್ಗಿಯನ್ನ ಬಾಯಿಗೆ ಇಟ್ಕೊಂಡು ಕಾಳಿಂಗ ಕೇಳ್ತಾನೆ, ಇದಕ್ಕೆ ಮೆಣಸು ಹಾಕಿದ್ಯಾ ಅಲ್ವಾ ಅಂದಾಗ, ಹ್ಞೂ ಅಂತ ವೆಂಕಟರಮಣ ಹೇಳ್ತಾನೆ. ನೋಡು, ತುಂಬಾ ಚೆನ್ನಾಗಿದೆ. ಪಶ್ಚಿಮ ದೇಶದಲ್ಲಿ ನಮ್ಮ ಹಾಗೆ ಮೆಣಸಿನ್ಕಾಯಿ ತಿನ್ನೋದಿಲ್ಲ, ಅದರ ಬದಲು ಮೆಣಸು ತಿಂತಾರೆ. ಶರೀರಕ್ಕೆ ಮೆಣಸಿನ್ಕಾಯಿ ಒಳ್ಳೇದಲ್ಲ. ನಮ್ಮವ್ವ ನೆನ್ನೆ ಮೊನ್ನೆ ಹಾಕಿದ ಹೆಸರು ತಿನ್ನಕ್ಕೆ ಆಗ್ಲಿಲ್ಲ, ಇನ್ಮೇಲೆ ಮೆಣಸು ಹಾಕಿ ಮಾಡು ಅಂತ ಆಕಿಗೆ ಹೇಳ್ಬೇಕು ಅಂತಾನೆ. ಆ ಕಡೆ ಊಟ ಅಭ್ಯಾಸ ಆಗಿರೋ ನಿನಗೆ ಮತ್ತೆ ಇಲ್ಲಿ ರುಚಿ ಹೊಂದ್ಕೋಬೇಕು ಅಂದ್ರೆ 1-2 ತಿಂಗಳು ಬೇಕು ಅಂತ ವೆಂಕಟರಮಣ ಹೇಳ್ತಾನೆ. ಅವನು ತಿಂದು ಮುಗ್ದಿದ್ದ ಎಲೆಗೆ ಮತ್ತಷ್ಟು ಹುಗ್ಗಿಯನ್ನ ಬಡಿಸ್ತಾನೆ. ದಿನ ಹೀಗೆ ಮಾಡ್ಕೊಂಬರ್ತೀಯೇನೋ ಅಂತ ಕಾಳಿಂಗ ಕೇಳ್ತಾನೆ. ಇಲ್ಲ, ದಿನ ಹುಗ್ಗಿ ಅಂತಲ್ಲ, ಕೋಸಂಬರಿ ಆಗಬಹುದು, ಅಥವಾ ಗುಗ್ರಿ ಆಗಬಹುದು, ಅಥವಾ ಹುಳಿ ಅನ್ನ, ಮೊಸರನ್ನ, ಮನೇಲಿ ಏನಾದ್ರೂ ತೊಂದರೆ ಇದ್ರೆ ಬರೀ ತೆಂಗಿನಕಾಯಿ ತರ್ತೀನಿ ಅಂತ ಹೇಳ್ತಾನೆ. ಸರಿ, ದಿನ ತಂದ ತಳಿಗೆಗೆ ಏನ್ ಮಾಡ್ತೀಯಾ ಅಂತ ಕೇಳಿದಾಗ, ಸಾಮಾನ್ಯವಾಗಿ ಪೂಜೆ ಹೊತ್ತಿಗೆ ಯಾರಾದ್ರೂ ಹಣ್ಣು ಕಾಯಿ ಮಾಡ್ಸೋಕೆ ಅಥವಾ ಸುಮ್ಮನೆ ಬರ್ತಿರ್ತಾರೆ, ಅವ್ರಿಗೆ ಕೊಡ್ತೀನಿ. ಇಲ್ಲ ಅಂದ್ರೆ ಪಕ್ಷಿಗಳಿಗೆ ಅಂದ್ಬಿಟ್ಟು ಎದುರುಗಡೆ ಇರೋ ಬಸವಣ್ಣನ ಹತ್ರ ಒಂದಿಷ್ಟು ಇಟ್ಬಿಟ್ಟು ನಾನೊಂದಷ್ಟು ಪಿಚಡಿ ಪ್ರಸಾದ ತಗೊಂಡು ಉಳ್ದದ್ದನ್ನ ಮನೆಗೆ ಒಯ್ತೀನಿ ಅಂತ ಹೇಳ್ತಾನೆ. ಆನಂತರ ವೆಂಕಟರಮಣ ದೇವಸ್ಥಾನದ ಬಾಗಿಲನ್ನ ಹಾಕೊಂಡು ಮನೆ ಕಡೆಗೆ ಹೊರಡ್ತಾನೆ. ಕಾಳಿಂಗ ಕಲ್ಯಾಣಿಯಿಂದ ಎಡಗಡೆಗೆ ಸ್ವಲ್ಪ ಇಳಿದ್ರೆ ಸಿಕ್ಕೋ ಬೆಟ್ಟದ ತಪ್ಪಲಲ್ಲಿ ಸುತ್ತಾಡಿ ನೆಲವನ್ನ ಪರೀಕ್ಷೆ ಮಾಡ್ತಾ ಇರ್ತಾನೆ. ಅವನು ಮನೆಗೆ ಹೋದಾಗ ಆಗ್ಲೇ ಮಧ್ಯಾಹ್ನ ಆಗಿರುತ್ತೆ. ಕಾಳಿಂಗ ಸಾಯಂಕಾಲ ಅಗ್ರಹಾರಕ್ಕೆ ಹೋಗ್ತಾನೆ. ಶಾನುಭೋಗರಿಂದ ಕಾಳೇನಹಳ್ಳಿ ಮತ್ತು ಬೆಟ್ಟದ ತಪ್ಪಲುಗಳ ನಕಾಶೆಯನ್ನು ಇಸ್ಕೊಂಡು ನೋಡ್ತಾನೆ. ಮರುದಿನ ಗಾಡಿ ಹೂಡಿಸ್ಕೊಂಡು ತಾಲೂಕಿಗೆ ಹೋಗಿ ಅಲ್ಲಿಂದ ಮೋಟಾರಲ್ಲಿ ಜಿಲ್ಲೆಯ ಮುಖ್ಯ ಸ್ಥಳಕ್ಕೆ ಹೋಗ್ತಾನೆ. ಮಧ್ಯಾಹ್ನ 1 ಗಂಟೆ ಸಮಯಕ್ಕೆ ಡೆಪ್ಯೂಟಿ ಕಮಿಷನರ್ ತಮ್ಮ ಆಫೀಸಲ್ಲಿ ಇರ್ತಾರೆ. ಹೊರಗಡೆಯಿಂದ ಕಳಿಸಿದ ವಿಸಿಟಿಂಗ್ ಕಾರ್ಡಲ್ಲಿ ಕೆ ಕಾಳಿಂಗ, BSc, MS ಅಗ್ರಿಕಲ್ಚರಲ್, ಒಹೆಯೋ, DAH USA ಅನ್ನೋದನ್ನೆಲ್ಲ ಬರೆದಿದ್ದು ನೋಡಿ ತಕ್ಷಣವೇ ಅವನಿಗೆ ಸಂದರ್ಶನವನ್ನ ಕೊಡ್ತಾರೆ. ಈಗ ಕಾಳಿಂಗ ಪೂರ್ತಿಯಾಗಿ ಸೂಟ್ ಹಾಕೊಂಡಿರ್ತಾನೆ, ಟೈ ಕಟ್ಕೊಂಡಿರ್ತಾನೆ, ತಲೆಗೆ ಹ್ಯಾಟ್ ಇಟ್ಕೊಂಡಿರ್ತಾನೆ. ಔಪಚಾರಿಕವಾಗಿ 1-2 ಮಾತುಗಳಾದ್ಮೇಲೆ ಸಾಹೇಬರ ಜೊತೆಗೆ ಒಂದು ಸಿಗರೇಟ್ ಅನ್ನು ಸೇದಿದ ಮೇಲೆ ಕಾಳಿಂಗ ತನ್ನಲ್ಲಿದ್ದ ನಕಾಶೆಯನ್ನ ಅವ್ರ ಮೇಜಿನ ಮೇಲೆ ಬಿಚ್ಚಿ ಹರಡ್ತಾನೆ. ಅವರಿಗೆ ವಿವರಗಳನ್ನ ತೋರಿಸ್ತಾನೆ. ಇದು ವಾಸ್ತವವಾಗಿ ಉಳುಮೆ ಆಗ್ತಿದ್ದ ಹೊಲ. ನಾನು ವಿದೇಶದಲ್ಲಿರುವಾಗ ಮ್ಯಾನೇಜ್ಮೆಂಟ್ ನೋಡೋರಿಲ್ದೆ ನಮ್ಮ ಅಜ್ಜ ಫಸಲ್ ಮಾಡದೆ ಬಿಟ್ಟಿದ್ರು.
ಅದು ಕಳೆದ 25 ವರ್ಷದಿಂದ ಹೊಲವೇ ಆಗಿತ್ತು ಅನ್ನೋದಕ್ಕೆ ಈ ಕಂದಾಯದ ರಶೀತಿಗಳೇನೆ ಸಾಕ್ಷಿ. ಉಳೋ ಭೂಮಿ ಮಧ್ಯೆ ರಸ್ತೆ ಹೋಗಿ ನನಗೆ ವಿಪರೀತ ಹಾನಿ ಆಗಿದೆ ಅಂತಾನೆ. ನಿಮ್ಮ ಹಾನಿಯ ಅಂದಾಜೆಷ್ಟು ಅಂತ ಆ ಸಾಹೇಬ ಕೇಳಿದಾಗ, ಮುಂದೆ ರಸ್ತೆ ಬದಿಯ ಮರಗಳು ಆಕ್ರಮಿಸ್ಕೊಳ್ಳೋ ಸ್ಥಳವನ್ನು ಸೇರಿಸಿದ್ರೆ ಲೆಕ್ಕ ಹಾಕಿದ್ರೆ ಒಟ್ಟು 26 ಎಕರೆಯಷ್ಟು ಪ್ರದೇಶ ಭೂಮಿ ಹೋಗಿದೆ. ಬರೀ ಭೂಮಿದೊಂದೇ ಲೆಕ್ಕ ಅಲ್ಲ, ಒಂದು ಹಿಡುವಳಿಯಲ್ಲಿದ್ದ ಭೂಮಿ ಈಗ 2 ಹೋಳಾಗ್ಬಿಟ್ಟಿದೆ. ಈಗ ನಡುವೆ ಸಾರ್ವಜನಿಕ ರಸ್ತೆ ಬಂದು 2 ಕಡೆ ಬೆಳೆಯ ಸುರಕ್ಷಿತತೆ ಹೋಗ್ಬಿಟ್ಟಿದೆ ಅಂತಾನೆ. ಅಂದ್ರೆ ನೀವು ಕೇಳೋ ಪರಿಹಾರವೆಷ್ಟು ಅಂತ ಡೆಪ್ಯೂಟಿ ಕಮಿಷನರ್ ಕೇಳ್ತಾನೆ. ನಾನು ರೈತ, ಮಣ್ಣಿನ ಮಗ, ಪರಿಹಾರ ಅಂತ ಬರೀ ದುಡ್ಡು ಕೊಟ್ರೆ ಏನು ಸಾರ್ಥಕ ಇಲ್ಲ. ಅದ್ರ ಬದಲು ಸರ್ಕಾರದವರು ಭೂಮಿ ಕೊಟ್ರೆ ಬೆಳೆ ಬೆಳಿತೀನಿ, ನನಗೂ ನಷ್ಟ ಪರಿಹಾರ ಆಗತ್ತೆ, ದೇಶಕ್ಕೂ ಆಹಾರ ಉತ್ಪತ್ತಿ ಆಗತ್ತೆ ಅಂತ ಕಾಳಿಂಗ ಹೇಳ್ತಾನೆ. ಈ ಮಾತನ್ನ ಕೇಳಿ ಡೆಪ್ಯೂಟಿ ಕಮಿಷನರ್ಗೆ ತುಂಬಾ ಸಂತೋಷ ಆಗತ್ತೆ. ಕಾಳಿಂಗ ಹೇಳ್ತಾನೆ, ವೈಜ್ಞಾನಿಕವಾಗಿ ವ್ಯವಸಾಯವನ್ನ ಕಲಿಬೇಕು ಅಂತಲೇ ನಾನು ಅಮೆರಿಕಕ್ಕೆ ಹೋಗಿದ್ದು. 4 ವರ್ಷದ ನನ್ನ ಅಭ್ಯಾಸದಲ್ಲಿ ವ್ಯವಸಾಯ ಮಾತ್ರವಲ್ಲದೆ ಪಶು ಸಂಗೋಪನೆಯನ್ನು ಕೂಡ ವ್ಯಾಸಂಗ ಮಾಡ್ಕೊಂಡು ಬಂದಿದ್ದೀನಿ. ಆದ್ರೆ ಹಿಂತಿರುಗಿ ಬರೋ ಅಷ್ಟರಲ್ಲಿ ಉಳೋ ಭೂಮಿನೇ ಒಡೆದು ನಷ್ಟ ಆಗ್ಬಿಟ್ಟಿದೆ, ನಾನು ಏನ್ ಮಾಡ್ಲಿ ಅಂತಾನೆ. ಆಗ ಡೆಪ್ಯೂಟಿ ಕಮಿಷನರ್ ಹೇಳ್ತಾನೆ, ನಿಮ್ಮಂತ ವಿದ್ಯಾವಂತರು ವ್ಯವಸಾಯ ಮಾಡ್ತಾ ಇರೋದು ನಮ್ಮ ದೇಶಕ್ಕೆ ಒಂದು ಶುಭ ಚಿಹ್ನೆ ಆಗ್ಲಿ. ಕೊಡೋಕ್ಕೆ ನಿಮ್ಗೆ ಅನುಕೂಲವಾದ ಬೇರೆ ಭೂಮಿ ಇದೆಯಾ ನೋಡ್ತೀನಿ ಅಂತಾನೆ. ನಕಾಶೆಯನ್ನು ತೋರಿಸ್ತಾ ಕಾಳಿಂಗ ಹೇಳ್ತಾನೆ, ನೋಡಿ ಈ ಬೆಟ್ಟದ ತಪ್ಪಲಲ್ಲಿ ಕಾಣುತ್ತಲ್ಲ, ಇದು ನನ್ನ ಹೊಲದ ಪಶ್ಚಿಮ ಭಾಗಕ್ಕೆ ಹೊಂದ್ಕೊಂಡಿರೋದು ಮಾತ್ರವಲ್ಲದೆ ವ್ಯವಸಾಯಕ್ಕೂ ಬರುತ್ತೆ. ಇದರ ವಿಸ್ತೀರ್ಣ ಸುಮಾರು ಒಂದು 70 ಎಕರೆ ಆಗತ್ತೆ. ಈ ಇಡೀ ಪ್ಲಾಟ್ ಅನ್ನ ಕೊಟ್ರೆ ನಂಗೆ ತುಂಬಾ ಅನುಕೂಲ ಆಗತ್ತೆ. ಆದ್ರೂ ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತಲೇ ನಾನು ಒಂದು 20,000 ಆದ್ರೂ ಬಂಡವಾಳ ಹೊಂದಿಸ್ಬೇಕು ಅಂತ ಹೇಳ್ತಾನೆ. ಆಯ್ತು, ಅದನ್ನ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವನ ಅಹವಾಲನ್ನ ಅರ್ಜಿ ರೂಪದಲ್ಲಿ ಬರೆದು ಟೈಪ್ ಮಾಡಿಸ್ಕೊಡ್ಬೇಕು ಅಂತ ಡೆಪ್ಯೂಟಿ ಕಮಿಷನರ್ ಹೇಳ್ತಾನೆ. ನೋಡಿ, ಜಮೀನು ಅಭಿವೃದ್ಧಿ ಮಾಡಕ್ಕೆ ಅಂದ್ಬಿಟ್ಟು ಈಗ ಸರ್ಕಾರ ನಾನಾ ತರದ ಸಾಲದ ವ್ಯವಸ್ಥೆಯನ್ನ ಮಾಡಿದೆ, ಬಡ್ಡಿ ದರನು ಕಡಿಮೆ. ಈ ಜಮೀನು ನಿಮಗೆ ಸಿಕ್ಕದ ಮೇಲೆ ನೀವು ಸಾಲಕ್ಕೆ ಅರ್ಜಿ ಹಾಕಿ ಸುಲಭವಾಗಿ ಸಿಕ್ಕತ್ತೆ ಅಂತ ಆತ ಸಲಹೆ ಮಾಡ್ತಾನೆ. ಆನಂತರ ಅವರು ಅಮೆರಿಕೆಯ ಜೀವನ ವಿಧಾನ ಮೊದಲಾದವುಗಳ ಬಗ್ಗೆ ವಿಚಾರಿಸ್ತಾರೆ. ಅವರ ಒಬ್ಬ ತಮ್ಮ 3 ತಿಂಗಳಿಗೆ ಅಮೆರಿಕಕ್ಕೆ ಹೋಗ್ಬೇಕಾಗಿರುತ್ತೆ. ಅಲ್ಲಿಯ ಊಟ, ಉಡುಪು ಮೊದಲಾದವುಗಳ ಬಗ್ಗೆ ಆತ ಕೆಲವು ಪ್ರಶ್ನೆಯನ್ನ ಕೇಳ್ತಾರೆ. ಅವನು ಒಹೈಯೋ ವಿಶ್ವವಿದ್ಯಾನಿಲಯಕ್ಕೆ ಹೋಗ್ತಾನಂತೆ. ಆಗ ಕಾಳಿಂಗ ಹೇಳ್ತಾನೆ, ನೀವು ಯೋಚಿಸ್ಬೇಡಿ, ಅಲ್ಲಿ ನನಗೆ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ, ನನ್ನ ಸಂಬಂಧಿಕರು ಇದ್ದಾರೆ, ನಾನು ಅವರಿಗೆ ಮೊದಲೇ ಕಾಗದ ಬರೀತೀನಿ, ನಿಮ್ಮ ತಮ್ಮನಿಗೆ ಅವರು ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಅಂತ ಆಶ್ವಾಸನೆ ಕೊಡ್ತಾನೆ. ಆಗ ಆ ಡೆಪ್ಯೂಟಿ ಕಮಿಷನರ್ ಹೇಳ್ತಾನೆ, ನೀವು ಜಮೀನಿಗೆ ಈ ದಿನವೇ ಅರ್ಜಿ ಕೊಡಿ, ಅದನ್ನ ಬೇಕಾದ್ರೆ ನಾನೇ ಡ್ರಾಫ್ಟ್ ಮಾಡಿಸಿ ಕೊಡ್ತೀನಿ. ಆ ನಂತರ ಅದು ಅಮಲ್ದಾರರು ಶೇಕ್ದಾರರಿಗೆ ಸ್ಥಳದ ಮಹಜರಿಗೆ ಹೋಗಿ ಅವರಿಂದ ರಿಪೋರ್ಟ್ ಬಂದ ಮೇಲೆ ನಾನು ಆರ್ಡರ್ ಮಾಡ್ತೀನಿ, 1 ತಿಂಗಳಲ್ಲಿ ಇದೆಲ್ಲ ಆಗತ್ತೆ ಅಂತ ಭರವಸೆಯನ್ನು ಕೊಡ್ತಾರೆ. ಕಾಳಿಂಗ ಮನೆಗೆ ಬರ್ತಾನೆ. ತನ್ನ ದೊಡ್ಡಿಯ ದನಗಳನ್ನೆಲ್ಲ ತನಿಖೆ ಮಾಡ್ತಾನೆ. ಒಟ್ಟು 60 ಹಸುಗಳಿರುತ್ತೆ. ಆದ್ರೆ ಹಾಲು ಕರಿತಾ ಇದ್ದಿದ್ದು ಬರೀ 12 ಮಾತ್ರ. 10 ಗಬ್ಬ ಆಗಿರುತ್ತೆ. ಇನ್ನು 13 ಹೋರಿ ಕೂಡಿಸಿದ್ರೆ ಗಬ್ಬ ಆಗೋ ಸ್ಥಿತಿಯಲ್ಲಿ ಇರುತ್ತವೆ. ಉಳಿದ 23 ಹಸುಗಳು ಕರುಗಳನ್ನು ಈದು ಹಾಲು ಕೊಟ್ಟು ಈಗ ಮುಪ್ಪು ಕಂಡಿರ್ತವೆ. ಇದ್ದ ಎತ್ತುಗಳ ಪೈಕಿ ವಾಸ್ತವವಾಗಿ ದುಡಿತಾ ಇದ್ದಿದ್ದು 8 ಜೊತೆ. ಇನ್ನು ಪೂರ್ತಿ ಪ್ರಾಯಕ್ಕೆ ಬರದೆ 13 ಒಂಟೆಗಳು 4 ಹಲ್ಲಿನಲ್ಲಿದ್ವು. ಉಳಿದ 32 ಇನ್ನು ಗೇಯಕ್ಕಾಗದೆ ಮುದಿ ಬಿದ್ದಿರುತ್ತವೆ. ಮುದಿಯಾದ ಈ 23 ಹಸುಗಳು ಮತ್ತು 32 ಎತ್ತುಗಳು, ಒಟ್ಟು 55 ರಾಸುಗಳು ನಿಷ್ಪ್ರಯೋಜಕವಾಗಿ ಮನೆಯಲ್ಲಿ ತಿಂತಾ ಇದ್ದ ಹುಲ್ಲಿನ ಪ್ರಮಾಣ ಏನು? ಅವುಗಳನ್ನ ನೋಡ್ಕೊಳ್ಳೋಕೆ ಆಗ್ತಿದ್ದ ಆಳಿನ ಕೆಲಸವೇನು? ಮುಂದಿನ ಸಲ ತಾಲೂಕಿಗೆ ಹೋದಾಗ ಕಾಳಿಂಗ ಒಬ್ಬ ಮುಸಲ್ಮಾನ್ ದನದ ವ್ಯಾಪಾರಿಯನ್ನು ಕರೆದು 55 ರಾಸನ್ನು ತಲಾ 15 ರೂಪಾಯಿಗೆ ಒಂದರ ಹಾಗೆ ಮಾರಿಬಿಡ್ತಾನೆ. ದನಗಳನ್ನ ಮಾರೋದು ಅವ್ರ ಮನೆತನದಲ್ಲಿ ಹೊಸದೇನೂ ಅಲ್ಲ. ಗೌಡಜ್ಜನ ಕಾಲದಲ್ಲೇನೆ ಅಲ್ಲದೆ ಅವನ ಹಿಂದಿನವರು ಸಹ ಹಸು, ಎತ್ತು ಮತ್ತು ಹೋರಿಗಳನ್ನ ಮಾರ್ತಾ ಇರ್ತಾರೆ. ತೋಟಕ್ಕೆ ಇಬ್ಬನಿ ಜೋಳ ಹಾಕಿ ಕಸುವಾಗಿ ಬೆಳೆದ ಎಳೆ ಜೋಳವನ್ನ ಎಳೆ ಹೋರಿಗಳಿಗೆ ತಿನ್ನಿಸಿ ಅವಕ್ಕೆ ಮೈ ಬರೋ ಹಾಗೆ ಮಾಡಿ ಆನಂತರ ಅವುಗಳನ್ನು ದನದ ಜಾತ್ರೆಯಲ್ಲಿ ಮಾರೋದು ಅವರ ವಾಡಿಕೆ ಆಗಿರುತ್ತೆ. ಕರಾವಿನ ಹಸುಗಳನ್ನ ಸರಿಯಾದ ಬೆಲೆಗೆನೆ ಕೊಡ್ತಾ ಇರ್ತಾರೆ. ಆದ್ರೆ ವಯಸ್ಸಾದ ದನಗಳನ್ನು ಮಾತ್ರ, ಅವು ಎತ್ತೇ ಆಗ್ಲಿ ಹಸುನೇ ಆಗ್ಲಿ, ಆ ಹಳ್ಳಿಯಲ್ಲಿ ಯಾರು ಮಾರ್ತಾ ಇರೋದಿಲ್ಲ. ಇನ್ನು
ಕೆಲಸ ಮಾಡ್ದ ಅಥವಾ ಹಾಲು ಕರಿದ ದನಗಳನ್ನು ಕೂಡ ಯಾರಾದ್ರೂ ಯಾಕೆ ತಾನೇ ಕೊಂಡ್ಕೊಳ್ತಾರೆ? ಪ್ರಾಯದಲ್ಲಿ ಕೆಲಸ ತಗೊಂಡು ಅಥವಾ ಅವುಗಳ ಹಾಲುಂಡವನೇನೆ ಅವುಗಳನ್ನ ಮುಪ್ಪಲ್ಲಿ ಸಾಕ್ಬೇಕು. ಹೆತ್ತು ಸಾಕಿದ ತಂದೆ ತಾಯಿಗಳನ್ನ ಮುಪ್ಪಲ್ಲಿ ಪಾಲಿಸಲ್ವಾ? ಆ ಥರ. ಆದ್ರೆ ಇತ್ತೀಚೆಗೆ ಕೆಲವು ಹಳ್ಳಿಗಳಲ್ಲಿ ಮುದಿ ದನಗಳನ್ನ ಮುಸಲ್ಮಾನರಿಗೆ ಮಾರಕ್ಕೆ ಆರಂಭ ಆಗಿರುತ್ತೆ. ಕೊಂಡವರು ಅವುಗಳನ್ನ ಕೊಲ್ತಾ ಇರ್ತಾರೆ. ಅವುಗಳ ಮಾಂಸ ಮತ್ತು ಚರ್ಮವನ್ನ ಮಾರಿ ಲಾಭ ಗಳಿಸ್ತಾ ಇರ್ತಾರೆ. ಕಾಳಿಂಗ 55 ದಿನಗಳನ್ನ ಒಂದೇ ದಿನ ಕೊಟ್ಟಾಗ ತಾಯಮ್ಮನಿಗೆ ಏನು ತಿಳಿಯೋದಿಲ್ಲ. ಆದ್ರೆ ಸಂಜ್ಞೆ ಮಾಡ್ತಾಳೆ. ಸಂಜೆ ಹೊತ್ತಿಗೆ ದೊಡ್ಡ ಅರ್ಧ ಭಾಗ ಖಾಲಿ ಬಿದ್ದಿರುತ್ತೆ. ಅವಳಿಗೆ ಅನುಮಾನ ಆಗತ್ತೆ, ಏನಾಯ್ತು ಅಂತ ಮಗನನ್ನ ಸಂಜ್ಞೆಯಿಂದ ಕೇಳಿದ್ರೆ ಅವನು ಅದೇ ಸಂಜ್ಞೆಯಿಂದಲೇ ಏನೂ ಇಲ್ಲ, ನೀನು ಒಳಕ್ಕೆ ಹೋಗು ಅಂತ ಸನ್ನೆ ಮಾಡ್ತಾನೆ. ತಾಯಮ್ಮಂಗೆ ತಡಿಲಿಕ್ಕೆ ಆಗೋದಿಲ್ಲ. ಸಂಜ್ಞೆಯಿಂದಲೇ ಏನೇನೋ ಕೇಳ್ತಾಳೆ. ಆದ್ರೆ ಕಾಳಿಂಗ ಮಾತಾಡೋದಿಲ್ಲ, ಅವಳು ಬಿಡೋದು ಇಲ್ಲ. ನೇರವಾಗಿ ಯಂಗಟನ ಮನೆಗೆ ಹೋಗ್ತಾಳೆ, ಸನ್ನೆ ಮಾಡ್ತಾಳೆ. ಯಂಗಟನಿಗೆಲ್ಲವೂ ಅರ್ಥವಾಗುತ್ತೆ. ಅಲ್ಲದೆ ಮುಸಲ್ಮಾನರವನು ಗೌಡಜ್ಜನ ದುಡ್ಡಿಯ ಒಂದು ದೊಡ್ಡ ಹೆಂಡನ್ನು ಹೊಡ್ಕೊಂಡು ಹೋಗಿದ್ದನ್ನ ಅವನು ಮಧ್ಯಾಹ್ನ ತಾನೆ ತನ್ನ ಮನೆ ಹುಡುಗರಿಂದ ತಿಳ್ಕೊಂಡಿರ್ತಾನೆ. ಈಗ ಯಂಗಟ ಕಾಳಿಂಗನ ಮನೆಗೆ ಬಂದು ಕೇಳ್ತಾನೆ, ಇದೇನ್ಲ ತಮ್ಮಯ್ಯ, ಕಟುಗ್ರೋನ್ಗೆ ನನಗೆ ದನ ಕೊಟ್ಟಿಯನ್ಲ ಅಂದಾಗ, ಅವನು ಕಟುಕ ಅಂತ ನೀನು ಹೇಗೆ ಹೇಳ್ತೀಯ ಅಂತ ಕಾಳಿಂಗ ಕೇಳ್ತಾನೆ. ಮುದಿ ದನನ ಕಟುಕ್ರಲ್ದೆ ಇನ್ಯಾರಪ್ಪ ಕೊಂಡ್ಕೊಂತಾರೆ ಅಂತ ಯಂಗಟ ಹೇಳಿದಾಗ ಕಾಳಿಂಗನಿಗೆ ವಿಷಯ ಗೊತ್ತಿಲ್ಲದೆ ಏನಿರೋದಿಲ್ಲ. ಆದ್ರೆ ಈ ವಿಷಯಕ್ಕೆ ಬೇರೆ ಮನೆಯವ್ರು ಬಂದು ಹೀಗೆ ಕೇಳ್ತಾರೆ ಅಂತ ಅವನು ನಿರೀಕ್ಷೆ ಮಾಡಿರೋದಿಲ್ಲ. ಅಲ್ಲದೆ ತನ್ನ ತಾಯಿನೇ ಹೀಗೆ ಹೋಗಿ ಬೇರೆಯವನನ್ನ ಕರ್ಕೊಂಬಂದು ನ್ಯಾಯ ಕೇಳಿಸೋದನ್ನ ಕಂಡು ಅವನಿಗೆ ಸಿಟ್ಟು ಬರುತ್ತೆ. ಆದ್ರೆ ಅದನ್ನ ತೋರಿಸ್ದೆ ಹೇಳ್ತಾನೆ, ಈಗ ಹೋಗ್ಲಿ ಬಿಡು, ಏನಾಯ್ತು ಅಂತಾನೆ. ಹೋಗ್ಲಿ ಬಿಡು ಅಂದ್ರೆ ಹೆಂಗಾಗ್ತದೆ ಅಂತ ಯಂಗಟ ವಾದಿಸ್ತಾನೆ. ಅವನು ಕೊಡೋ 4 ಕಾಸಿಗೆ ದೊಡ್ಡಿದ್ದನನ್ನ ಕಟುಕ್ರನ್ಗೆ ಕೊಡ್ತೀಯ, ಗೌಡಜ್ಜ ಇದ್ದಿದ್ರೆ ಸುಮ್ಮನೆ ಬಿಡ್ತಿತ್ತ ಅಂತಾನೆ. ಬರೀ ಅದರ ಧಾರಣೆ ಮುಖ್ಯ ಅಲ್ಲ ಯಂಗಟ, ದಿನ ಅದು ಬಿಟ್ಟಿ ತಿಂದು ಹಾಳು ಮಾಡ್ತಿದ್ದ ಹುಲ್ಲಿಗೆ ಬೆಲೆ ಎಷ್ಟು ಗೊತ್ತಾ ನಿನಗೆ ಅಂತ ಕಾಳಿಂಗ ಕೇಳ್ತಾನೆ. ಯಂಗಟನಿಗೆ 1 ನಿಮಿಷ ಉತ್ತರ ತೋಚೋದಿಲ್ಲ. ಹಾಲು ಕರಿಯದ ಹಸುನೇ ಆಗ್ಲಿ ಅಥವಾ ಮುದಿ ಹಸುನೇ ಆಗ್ಲಿ ಅಥವಾ ಅವು ತಿನ್ನೋ ಹುಲ್ಲಿನ ಬೆಲೆಯನ್ನ ಅವನು ಯಾವತ್ತೂ ಲೆಕ್ಕ ಮಾಡಿ ಕಾಣದವನು. ಮನೆಯಲ್ಲಿ ಯಾರು ಎಷ್ಟು ಊಟ ಮಾಡ್ತಾರೆ ಅಂತ ಯಾರು ತಾನೇ ಲೆಕ್ಕ ಹಾಕ್ತಾರೆ? ಅವನು ಹೇಳ್ತಾನೆ, ನೀನು ಕೇಳೋದೊಳ್ಳೆ ವೈನ್ ಆಯ್ತಪ್ಪ, ನಿಮ್ಮ ಅವ್ವ ಇನ್ನೇನು ಮುದುಕೆ ಆಗ್ತಾವಳೆ, ಇನ್ನೊಷ್ಟು ದಿನ ಆದ್ರೆ ಅವಳು ಕೂಟು ಕೆಲಸ ಮಾಡೋಕ್ಕೂ ಆಗಕ್ಕಿಲ್ಲ, ಅವಳು ತಿನ್ನೋ ಮುದ್ದೆ ಏಟು ಅಂತ ದಿನ ಲೆಕ್ಕ ಮಾಡ್ತೀಯೇನು ಅಂತಾನೆ. ಈಗ ಕಾಳಿಂಗನಿಗೆ ಉತ್ತರ ಹೊಳೆಯೋದಿಲ್ಲ. ದನದ ಬಗೆಗೆ ಪ್ರತಿಯೊಬ್ಬ ಹಳ್ಳಿಗನಿಗೂ ಹೇಳೋ ಈ ವಾದವನ್ನ ಅವನು ಕೇಳಿರದೆ ಏನೂ ಇರಲಿಲ್ಲ. ಚಿಕ್ಕ ವಯಸ್ಸಿನಿಂದ ತನ್ನ ಮನೆಯಲ್ಲೂ ಹೊರಗೂ ತಾನು ಊಟ ಮಾಡ್ತಿದ್ದ ಜೋಯಿಸ್ರ ಮನೆಯಲ್ಲೂ ಕೂಡ ಈ ಮಾತನ್ನ ಅವನು ಅನೇಕ ಬಾರಿ ಕೇಳಿದ್ದ. ಆದ್ರೆ ಅಮೆರಿಕಕ್ಕೆ ಹೋದ್ಮೇಲೆ ಅವನ ವಿಚಾರ ಬದಲಾಗಿತ್ತು. ತನ್ನ ವಿಚಾರವನ್ನ ಹೇಳಿದ್ರೆ ಹಳ್ಳಿಗರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಯೋಚಿಸಿದ್ರು ಕೂಡ ಹೇಳ್ತಾನೆ, ನೋಡು, ಮನುಷ್ಯರಿಗೂ ದನಕ್ಕೂ ಒಂದೇ ಮಾತು ಹೇಳ್ತೀಯ, ದನಗಳಿರೋದು ಯಾತಕ್ಕೆ, ಮನುಷ್ಯರ ಉಪಯೋಗಕ್ಕಲ್ವಾ ಅಂತ ಕಾಳಿಂಗ ಹೇಳ್ತಾನೆ. ಈ ಮಾತನ್ನು ಕೇಳಿ ಯಂಗಟನ್ಗೆ ಆಶ್ಚರ್ಯ ಆಗತ್ತೆ. ದನಗಳು ಮನುಷ್ಯರ ಉಪಯೋಗಕ್ಕಿದ್ಯಾ ಅಥವಾ ಮನುಷ್ಯರು ದನಗಳ ಉಪಯೋಗಕ್ಕಾಗಿ ಹುಟ್ಟಿದಾರ? ಯಾರು ಇರೋದು ಯಾರ ಉಪಯೋಗಕ್ಕೆ ಅನ್ನೋ ಪ್ರಶ್ನೆಯನ್ನ ಅವನು ಯಾವತ್ತೂ ಯೋಚನೆ ಮಾಡೇ ಇರೋದಿಲ್ಲ. ಮನೆಯಲ್ಲಿ ಹುಟ್ಟಿದ ಗಂಡು ಮಗ ಹೊಲದಲ್ಲಿ ದುಡಿಯೋ ಹಾಗೆ ಹೋರಿ ಕೂರನ್ನು ಕೂಡ ದುಡಿಯುತ್ತೆ. ತಾಯಿ ತನ್ನ ಮಗುಗೆ ಹಾಲು ಕೊಡೋ ಹಾಗೆ ಹಸು ಮನುಷ್ಯರಿಗೆ ಕೊಡುತ್ತೆ. ಗಂಡು ಮಗ ತಾಯಿ ಇಬ್ರು ಉಣ್ಣೋ ಹಾಗೆ ಎತ್ತು ಹಸುಗಳು ಹುಲ್ಲು ತಿನ್ನತ್ವೆ. ಇದರಲ್ಲಿ ಯಾರ ಪ್ರಯೋಜನ ಯಾರಿಗೆ? ಇಷ್ಟಕ್ಕಿಂತ ಹೆಚ್ಚು ವಿಶ್ಲೇಷಿಸುವುದು ಯಂಗಟನಿಗೆ ಗೊತ್ತಾಗೋದಿಲ್ಲ. ಅವನು ಹೇಳ್ತಾನೆ, ನೀನು ವಿದ್ಯಾವಂತನಪ್ಪ, ನಮ್ಮಂತ ಹಳ್ಳಿ ಮುಖಗಳಿಗೆ ಧರ್ಮ ಕರ್ಮ ಹೇಳ್ಬೇಕು, ಅದು ಬಿಟ್ಟು ನೀನು ಹಿಂಗೆ ಮಾಡಿದ್ರೆ ವಂಶ ಉಳಿಯಕ್ಕಿಲ್ಲ, ಹುಸಿ ನೆಟ್ಗಿರು ಅಂತಾನೆ. ಈ ಮಾತಿಂದ ಕಾಳಿಂಗನಿಗೆ ಸಿಟ್ಟು ಬರುತ್ತೆ. ಆದರೆ ತೋರಿಸ್ಲಿಲ್ಲ. ಹಳ್ಳಿಯವರೇ ಹೀಗೆ, ವಿಚಾರ ಮಾಡೋ ಶಕ್ತಿ ಇರಲ್ಲ. ಅವ್ರ ನಂಬಿಕೆಗೆ ವಿರುದ್ಧವಾಗಿ ಏನಾದರೂ ಹೇಳಿದ್ರೆ ತಲಾ ತಟ್ಟಿ ಮಾತಾಡ್ತಾರೆ. ಅವನಿಷ್ಟ ಹೇಳ್ತಾನೆ, ಆಯ್ತು ವೆಂಕಟಣ್ಣ, ನಿನ್ನ ಮನೆ ವ್ಯವಹಾರ ನೀನು ನೋಡ್ಕೊ, ನನ್ನ ಮನೆ ಕಷ್ಟ ಸುಖವನ್ನ ನಾನು ನೋಡ್ಕೋತೀನಿ ಅಂತಾನೆ. ಆಗ ಯಂಗಟ ಹೇಳ್ತಾನೆ, ನಾನೇನು ನಿನ್ನ ಮನೇಲಿ ದೋಚ್ಕೊಂಡು ಹೋಗಕ್ಕೆ ಬಂದಿದ್ದೇನಪ್ಪ, ಒಳ್ಳೆ ಮಾತು ಹೇಳಕ್ಕೆ ಬಂದರೆ ನಿನ್ನ ಮನೆ ನನ್ನ ಮನೆ ಅಂತ ಭೇದ ಮಾಡ್ತಾ ಇದೆಯಲ್ಲ. ಯಾವುದಪ್ಪ ನಿನ್ನ ಮನೆ? ಗೋದನ ಹಿಡಿದು ಕಟುಗನಿಗೆ ಕೊಟ್ಟಿದ್ದೀಯಾ ಅಂತ ಊರಿನಲ್ಲಿ ಹೇಳಿ ನಿನ್ನ ಮನೆಗೆ ಯಾವನು ಬರ್ದಂಗೆ ಕಟ್ ಮಾಡಿಸ್ಬಿಡ್ತೀನಿ ಕಂಡ್ಯಾ? ಗೌಡಜ್ಜನ ಮನೆ ಅಂತ ನಾನು ಸುಮ್ಕಿದ್ದೀನಿ ತಿಳ್ಕೊ. ನೀನು ವಿದ್ಯಾವಂತ ಅಂತ ಯಾವ ನನ್ನ ಹೆಂಡತಿ ಮಗನೂ ಹೆದರ್ಬೇಕಾಗಿಲ್ಲ ಅಂತ ಹೇಳಿ ಯಂಗಟ ಸಿಟ್ಟಿನಿಂದಲೇ ಅಲ್ಲಿಂದ ಹೊರಟು ಹೋಗ್ತಾನೆ.
ಅವನಿಗೀಗಾಗಲೇ 50 ಹತ್ತತ್ರ ವಯಸ್ಸಾಗ್ತಾ ಇರುತ್ತೆ. ಗೌಡಜ್ಜ ಸತ್ತ ಮೇಲೆ ಊರಲ್ಲಿ ಅವನಿಗಿಂತ 3 ಹಿರಿಯರು ಇದ್ರೂ ಕೂಡ ಅವನಷ್ಟು ತಿಳಿವಳಿಕಸ್ತ್ರು ಯಾರು ಇರೋದಿಲ್ಲ. ಅಲ್ಲದೆ ಗೌಡಜ್ಜನನ್ನು ಬಿಟ್ಟರೆ ಯಂಗಟನದೇ ಊರಲ್ಲಿ ದೊಡ್ಡ. ಸ್ವಾಭಾವಿಕವಾಗಿ ಊರೊಟ್ಟಿನ ಯಜಮಾನಿಕೆನೂ ಈಗ ಅವನಿಗೆ ಬರಬೇಕು. ಇನ್ನು ಕಾಳಿಂಗನ ವಯಸ್ಸೆಷ್ಟು? 28 ಇರಬಹುದು. ಆದರೆ ಯಂಗಟನಿಗೆ 28ರ ಒಬ್ಬ ಮಗನೇ ಇರ್ತಾನೆ. ಕಾಳಿಂಗನಿಗೆ ಈಗ ಒಂದು ರೀತಿಯ ಪೆಚ್ಚು ಅನಿಸುತ್ತೆ. ಆದರೆ ಅವನು ಅದ್ಯಾವುದೋ ಶ್ರದ್ಧೆ ಬಲದಿಂದಲೇ ತನ್ನ ಮನಸ್ಸನ್ನು ಸಮಾಧಾನ ಮಾಡ್ಕೊಳ್ತಾನೆ. ತಾಯವ್ವ ದೊಡ್ಡಿಗೆ ಹೋಗ್ತಾಳೆ, ಪ್ರತಿಯೊಂದು ದನವನ್ನು ಪರೀಕ್ಷೆ ಮಾಡ್ತಾಳೆ. ಆ ದಿನ ಬೆಳಗ್ಗೆ ಕೊಟ್ಟವುಗಳಲ್ಲಿ ಪುಣ್ಯಕೋಟಿ ತಳಿಯ 3 ಮುದಿ ಹಸುಗಳು ಇರುತ್ತವೆ. ಅವುಗಳನ್ನು ಕೂಡ ಕಾಳಿಂಗ ಕಟುಕರಿಗೆ ಮಾರಿಬಿಟ್ಟಿರ್ತಾನೆ. ಅವಳಿಗೆ ದುಃಖ ಉಂಟಾಗುತ್ತೆ, ಕಣ್ಣಲ್ಲಿ ನೀರು ಹರಿದು ಬರುತ್ತೆ. ಇದರಿಂದ ಮನೆಗೆ ಏನು ಕೇಡಾಗುತ್ತೋ ಅನ್ನೋ ತಳಮಳವು ಹುಟ್ಕೊಳ್ಳುತ್ತೆ. ಮಗ ಕೂತಿದ್ದ ಮಂಚದ ಮುಂದೆ ಹೋಗ್ತಾಳೆ. ಸನ್ನೆಯಿಂದ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾಳೆ. ಯಂಗಟ ಹೇಳಿದ್ದಕ್ಕಿಂತ ಅವಳು ಹೊಸಲಿ ಇನ್ನೇನು ಹೇಳಕ್ ಸಾಧ್ಯ? ಕಾಳಿಂಗ ಅವಳ ಕಡೆ ಗಮನನೇ ಕೊಡೋದಿಲ್ಲ. ಅಲ್ಲದೆ ಬೇರೆ ಮನೆಯವನಾದ ಯಂಗಟನನ್ನ ಕರೆದು ನನ್ನನ್ನು ಬಯಸಿರೋದು ಇವಳೆ ಅನ್ನೋ ಒಂದು ಅಸಮಾಧಾನನೂ ಅವನಿಗೆ ತಾಯಿ ಮೇಲೆ ಹುಟ್ಕೊಳ್ಳುತ್ತೆ. 1 ತಿಂಗಳು ಆಗ್ತಾ ಬರುತ್ತೆ. ಬೆಟ್ಟದ ತಪ್ಪಲಿನ 70 ಎಕರೆ ಭೂಮಿ ಕಾಳಿಂಗನ ಹೆಸರಿಗೆ ಆಗುತ್ತೆ. ರಸ್ತೆಯ ಪಶ್ಚಿಮ ಭಾಗದ ಸುಮಾರು 60 ಎಕರೆ ಪ್ರದೇಶ ಸೇರಿ ಅದು 130 ಎಕರೆಯ ಒಂದು ಫಲವತ್ತಾದ ಹಿಡುವಳಿ ಆಗುತ್ತೆ. ಈ ಕೆಲಸ ಕಾರ್ಯಕ್ಕೋಸ್ಕರ ಅವನು ತಾಲೂಕು ಕಚೇರಿ, ಜಿಲ್ಲಾ ಕಚೇರಿಗೆ ಹೋಗ್ತಾ ಇದ್ದಾಗ ಅಜ್ಜ ಕಟ್ಟಿಸಿದ ದೇವಸ್ಥಾನ ಮತ್ತು ಆ ಕಲ್ಯಾಣಿಯ ಸ್ಥಳದ ರೆಕಾರ್ಡ್ ಸಹ ತೀರ್ಮಾನ ಆಗದೆ ಉಳಿದದ್ದು ಅವನ ಗಮನಕ್ಕೆ ಬರುತ್ತೆ. ಅಜ್ಜ ಕಾನೂನು ತಿಳಿದೆ ಸರ್ಕಾರದ ಜಾಗದಲ್ಲಿ ದೇವಸ್ಥಾನ ಕಲ್ಯಾಣಗಳನ್ನು ಕಟ್ಟಿಸಿ ಸುತ್ತ ಮರಗಳನ್ನು ನಡೆಸಿರ್ತಾರೆ. ಅದು ಈಗ ಸರ್ಕಾರದ ಗಮನಕ್ಕೆ ಬಂದಿರುತ್ತೆ. ಅದರ ಬಗ್ಗೆ ವಿಚಾರಣೆಗೂ ಬಂದಿರುತ್ತೆ. ಶೇಕದಾರರು ಗೌಡಜ್ಜನಿಂದ ಲಂಚ ತಿಂದು ರೆಕಾರ್ಡನ್ನು ಕಟ್ಟಿ ಹಾಕಿದ್ದಾರೆ ಹೊರತು ತೀರ್ಮಾನ ಮಾಡಿಸಿರೋದಿಲ್ಲ. ಆಗಿರೋದೆಲ್ಲ ಒಳ್ಳೇದಕ್ಕೆ ಅಂತ ಕಾಳಿಂಗ ಯೋಚನೆ ಮಾಡ್ಕೊಳ್ತಾನೆ. ದೇವಸ್ಥಾನ ಕಲ್ಯಾಣಿಗಳಿರೋ ಪ್ರದೇಶವನ್ನ ತನಗೆ ದರಖಾಸ್ತಲ್ಲಿ ಕೊಡಿ ಅಂತ ಸರ್ಕಾರವನ್ನ ಕೇಳ್ಕೊತಾನೆ. ತನಗೆ ಪರಿಚಯವಾಗಿದ್ದ ಡೆಪ್ಯೂಟಿ ಕಮಿಷನರ್ಗೆ ಆತ ಹೇಳ್ತಾನೆ, ಇದು ನಮ್ಮ ತಾತ ಧರ್ಮಕ್ಕೆ ಅಂತ ಕಟ್ಸಿದ ಗುಡಿ, ಅದರ ಸಮಸ್ತ ಖರ್ಚನ್ನು ನಾವೇ ನೋಡ್ಕೋತಾ ಇದ್ದೀವಿ, ಪೂಜಾರಿಗೂ ನಾವೇ ದತ್ತಿ ಜಮೀನು ಬಿಟ್ಟಿದ್ದೀವಿ, ಆ ಜಾಗವನ್ನ ನಮ್ಮ ಹೆಸರಿಗೆ ದರಖಾಸ್ತಲ್ಲಿ ಮಾಡಿಕೊಡಿ ಅಂತ ಕೇಳ್ತಾನೆ. ದರಖಾಸ್ತಿನಲ್ಲಿ ಸರ್ಕಾರಕ್ಕೆ 200 ರೂಪಾಯಿ ಬೆಲೆ ಕಟ್ಟಿ ಆ ಭೂಮಿಯನ್ನು ಕೂಡ ಕಾಳಿಂಗ ತನ್ನದಾಗಿ ಮಾಡ್ಕೊಳ್ತಾನೆ. ಜೊತೆಗೆ ಹಳೆ ತಕರಾರು ತೀರ್ಮಾನ ಆದ ಹಾಗೂ ಆಗತ್ತೆ. ಅಲ್ಲದೆ ಅವನಿಗೆ ಹೊಸದಾಗಿ ಬಂದ ತಪ್ಪಲಿನ ಭೂಮಿಗೆ ಸೇರಿದಂತೆನೆ ಈ ಭೂಮಿನೂ ಇರುತ್ತೆ. ಆನಂತರ ತನ್ನ ಹಳೆ ಜಮೀನನ್ನೆಲ್ಲ ಸರ್ಕಾರಕ್ಕೆ ಆಧಾರ ಮಾಡಿ ಭೂಮಿ ಅಭಿವೃದ್ಧಿಗೆ ಅಂದ್ಬಿಟ್ಟು 25,000 ರೂಪಾಯಿಗಳ ಸಾಲವನ್ನು ತಗೋತಾನೆ. ಬೆಟ್ಟದ ತಪ್ಪಲಿನ ಭೂಮಿ ಮಧ್ಯದಲ್ಲಿ ಸುಮಾರಾದ ಅಳತೆಯ ಒಂದು ಮನೆಯನ್ನು ಕಟ್ಟಿಸ್ತಾನೆ. ಅದಕ್ಕೆ ಜಿಂಕ್ ಶೀಟ್ ಹೊದಿಸ್ತಾನೆ. ಮನೆಗೆ ಕಿಟಕಿ ಬಾಗಿಲುಗಳು ಎಲ್ಲವನ್ನು ಹಿಡಿಸಿ ಎಲ್ಲ ಕೆಲಸ ಆದ್ಮೇಲೆ 3-4 ದಿನ ತಾನು ನಗರಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಮನೆತನದ ಕೆಲಸಗಳು ಈ ಕಡೆ ಹಿಂದಿನ ಹಾಗೆ ನಡೀತಾ ಇರುತ್ತೆ. ಆಳುಗಳು ಹೊಲ ಗದ್ದೆಗಳಿಗೆ ವ್ಯವಸಾಯ ಮಾಡಿ ಹಿಂದಿನ ಹಾಗೆ ಮುಂಗಾರು ಜೋಳ ಹಾಕಿರ್ತಾರೆ. ತೋಟದ ಉಕ್ಕೆ ಹಿಂಗಾರೆಲ್ಲ ಆಗಬೇಕು. ಈಗ ತಾನೇ ಮುಂಗಾರು ಶುರುವಾಗಿರುತ್ತೆ. ಕಾಳಿಂಗ ಒಂದು ದಿನವೂ ಸುಮ್ಮನೆ ಕೂಡ್ತಾ ಇರೋದಿಲ್ಲ. ಜಮೀನನ್ನ ಸುತ್ತಾ ಇರ್ತಾನೆ, ಗೋಮಾಳದಲ್ಲಿ ತಿರುಗ್ತಿರ್ತಾನೆ, ತಾಲೂಕಿಗೆ ಹೋಗ್ತಾ ಇರ್ತಾನೆ. ಕಳೆದ 1 ತಿಂಗಳಿಂದ ಊರಿನ ಹತ್ರ ಹೊಸದಾಗಿ ಆದ ರಸ್ತೆಯಲ್ಲಿ ದಿನವೂ ಮೋಟಾರು ತಿರುಗಾಡ್ತಾ ಇರುತ್ತೆ. ಈ ರಸ್ತೆ ಕಾಳಿಂಗನ್ಗಾಗೆ ಮಾಡಲ್ಪಟ್ಟು ಮೋಟಾರ್ ಸಹ ಅವನಿಗಾಗೆ ನಡೀತಾ ಇದೆಯೇನೋ ಅನ್ನೋ ಹಾಗೆ ಅವನು 2-3 ದಿನಕ್ಕೆ ಒಂದ್ಸಲ ಅದ್ರಲ್ಲಿ ಹೋಗ್ತಾ ಇರ್ತಾನೆ. ಸೂಟು ಬೂಟುಗಳನ್ನು ಹಾಕೊಂಡು ಅವನು ಕೈ ನೀಡ್ತು ಅಂದ್ರೆ ಮೋಟಾರ್ ನಿಂತ್ಕೊಂಡ್ಬಿಡ್ತಾ ಇರುತ್ತೆ. ಅದರಲ್ಲಿದ್ದ ಕಾಕಿ ಬಟ್ಟೆ ದಣಿ ಅವನನ್ನ ಮುಂದಿನ ಜಾಗದಲ್ಲೇ ಕೂರಿಸ್ತಾ ಇರ್ತಾನೆ. ಹಳ್ಳಿಯವರೆಲ್ರಿಗೂ ಈ ಕಾಳಿಂಗನ ಬಗ್ಗೆ ಬಹಳ ಆಶ್ಚರ್ಯ ಮೂಡ್ತಿರುತ್ತೆ. ಜೊತೆಗೆ ಭಯ ಗೌರವಗಳು ಕೂಡ ಇರುತ್ತೆ. ಸರ್ಕಾರದಿಂದ ಬೆಟ್ಟದ ಇಡೀ ಮೂಡಣ ತಪ್ಪನ್ನ ತನ್ನದಾಗಿ ಮಾಡ್ಕೊಂಡಿದ್ದಾನೆ ಅಂತ ತಿಳಿದ ಮೇಲೆ ಜನಕ್ಕೆಲ್ಲ ಅವನ ಬಗ್ಗೆ ಆಶ್ಚರ್ಯನೂ ಹುಟ್ಕೊಳ್ತಾ ಇರುತ್ತೆ. ಅವನು ಹೋದ್ರೆ ಡಿಸ್ಟ್ರಿಕ್ಟಿನ ದಣಿನೇ ಕುರ್ಚಿ ಮೇಲೆ ಅವನನ್ನು ಕೂರಿಸ್ತಾರಂತೆ ಅಂತ ಅಗ್ರಹಾರದ ಶಾನ್ಭೋಗ್ರು ಹೇಳಿದ್ದನ್ನ ಕೇಳಿ ಎಲ್ಲರೂ ದಂಗಾಗ್ಬಿಟ್ಟಿರ್ತಾರೆ. ಕಾಳಿಂಗ 4-6 ದಿನದಲ್ಲಿ ಒಂದು ಟ್ರ್ಯಾಕ್ಟರನ್ನು ತರ್ತಾನೆ. ಮೊದಲು 2-3 ದಿನ ಅವನೇ ಅದನ್ನ ನಡೆಸಿ ತಪ್ಪಲನ್ನ ರಸ್ತೆ ಅಂಚೆ ಗೋಮಾಳವನ್ನ ಸೇರಿಸಿ ಉಳ್ತಾ ಇರ್ತಾನೆ. ಆ ನಂತರ ಒಬ್ಬ ಡ್ರೈವರ್ ಬಂದು ಅವನ ಕೆಲಸದಲ್ಲಿ ಸೇರಿಕೊಳ್ತಾನೆ. ಬಡ್ 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 ಅಂತ ಇಡೀ ತಪ್ಪಲಲ್ಲೇನೆ ಅಲ್ಲದೆ ಸುತ್ತನ ಹಳ್ಳಿಗಳಿಗೂ ಕೇಳೋ ಹಾಗೆ ಗದ್ಲ ಮಾಡಿಕೊಂಡು ಆ ಟ್ರ್ಯಾಕ್ಟರು ಎಳೆಯೋ ಎತ್ತು ಕೂಡ ಇಲ್ಲದೆ ಉತ್ತು ಹಾಕ್ಬಿಡ್ತಾ ಇರುತ್ತೆ.
ಅದರ ದೊಡ್ಡ ದೊಡ್ಡ ಕಬ್ಬಿಣದ ಹಲ್ಲುಗಳು ಒಂದೊಂದು ಆಳು ತಬ್ಬಿನ ಹೆಟ್ಟೆಗಳನ್ನ ಎಬ್ಬಿಸ್ಕೊಂಡು ನೆಲವನ್ನ ಕಿತ್ತು ಹಾಕ್ತಾ ಇರುತ್ತವೆ. ಎಷ್ಟು ಹೂತ್ರೂ ಅವಕ್ಕೆ ದಣಿವೂ ಆಗ್ತಾ ಇರೋದಿಲ್ಲ. ಅದನ್ನ ನಡೆಸೋನು ಸಹ ಸುಖವಾಗಿ ಕೆಂಪನೆ ಸೀಟ್ ಮೇಲೆ ಕೂತ್ಕೊಂಡು ಚಕ್ರ ತಿರುಗಿಸ್ತಿರ್ತಾನೆ. ತಲೆ ಮೇಲೆ ಬಿಸಿಲನ್ನು ಮುಚ್ಚೋಕೆ ಕತ್ತೆ ಬಟ್ಟೆ ಚಾವಣಿನೂ ಇರುತ್ತೆ. ಮೊದಲನೇ ದಿನ ಕಾಳಿಂಗ ಅದನ್ನ ನಡೆಸಕ್ಕೆ ಪ್ರಾರಂಭ ಮಾಡಿದಾಗ ಅವನ ದೊಡ್ಡಿಯ ದನಗಳು ರಸ್ತೆಯ ಪೂರ್ವ ಭಾಗದ ಗೋಮಾಳದಲ್ಲಿ ಮೇಯ್ತಾ ಇರುತ್ತವೆ. ಟ್ರಾಕ್ಟರ್ ಶುರು ಮಾಡಿದ ಅಸಾಮಾನ್ಯ ಅನಭ್ಯಸ್ತ ಶಬ್ದಕ್ಕೆ ಹೆದರ್ಕೊಂಡು ಅವು ದಿಕ್ಕುಗೆಟ್ಟು ಓಡಕ್ ಶುರು ಮಾಡುತ್ತವೆ. ದನಗಳಿಂದ ಮೇಯಿಸ್ತಿದ್ದ ನಿಂಗ ಎಷ್ಟು ಪ್ರಯತ್ನ ಮಾಡಿದ್ರು ಅವುಗಳನ್ನ ಹಿಡಿಯೋಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಬೆದರಿದ ಆ ದನಗಳು ಎಲ್ಲಿಗೆ ಓಡ್ ಹೋಗುತ್ತವೆ? ಗೋಮಾಳದಲ್ಲಿ ದಿಕ್ಕಿಗೆ ಚೆದರಿ ಕೊನೆಗೆ ಹೊಲ ಗದ್ದೆಗಳನ್ನು ತುಳ್ಕೊಂಡು ಓಡ್ ಬಂದು ದೊಡ್ಡಿಯನ್ನ ಸೇರ್ಕೊಂಡಿರುತ್ತವೆ. ಇನ್ನು ಮಧ್ಯಾಹ್ನ ಹೊತ್ತಿಗೆನೆ ಈ ದನಗಳು ಮನೆಗೆ ಬಂದ್ವಲ್ಲ ಅಂತ ತಾಯವಂಗೂ ಆಶ್ಚರ್ಯ. ಈ ಅಸಾಮಾನ್ಯ ಶಬ್ದ ಅವಳಿಗೆ ಕೇಳಿಸ್ತಾ ಇರುತ್ತೆ. ಆದ್ರೆ ಅದು ರಸ್ತೆಯಲ್ಲಿ ಬಂದಿರೋ ಹೊಸ ರೀತಿಯ ಮೋಟಾರ್ದಿರಬಹುದು ಅಂತ ಆಕೆ ಭಾವಿಸಿರ್ತಾಳೆ. ಮೋಟಾರನ್ನ ನೋಡ್ಲಿಕ್ಕೆ ಅಂತ ಅವಳು ಒಂದು ದಿನ ರಸ್ತೆಗೆ ಹೋಗ್ತಾಳೆ. ಅದ್ರ ಮೊರತ ಕೇಳಿದ್ಮೇಲೆ ಅವಳಿಗೆ ಈ ಭೋರ್ಗರ್ಥದ ಜೊತೆಗೆ ಸಾಮ್ಯವನ್ನು ಕೂಡ ಆಗ್ತಾ ಇರುತ್ತೆ. ದನಗಳಿಗೆ ಇದು ತಿಳಿಯೋದಿಲ್ಲ ಅಂತ ಆಕೆ ಭಾವಿಸ್ತಾಳೆ. ತಕ್ಷಣ ಅವಳ ಮನಸ್ಸು ಬೇರೆ ರೀತಿಯಾಗಿ ಯೋಚಿಸುತ್ತೆ. ದನಕ್ಕೆ ತಿಳಿಯದೇ ಇರೋದು ನಮಗೇನು ತಿಳಿಯುತ್ತೆ? ಅವು ದೇವ್ರಂತೆ, ಮುಂದೆ ಆಗೋದೆಲ್ಲ ಅವಕ್ಕೆ ತಿಳಿಯುತ್ತಂತೆ. ಅಂದ್ರೆ ಮುಂದೆ ಏನಾಗತ್ತೆ ಅಂತ ಪಾಪ ಅವು ಹೇಳಕ್ ಆಗದು ಅಂತ ಆಕೆ ಅನ್ಕೊಂತಾಳೆ. ಕೇವಲ ಹೆದರಿಕೆಯನ್ನ ಕಣ್ಣುಗಳಲ್ಲಿ ತೋರಿಸ್ತಾ ದೂರಕ್ಕೆ ಓಡಿ ನಿಂತಿದ್ದ ಅವುಗಳಲ್ಲಿ ಕೆಲವುಗಳ ಮೈ ಕಾಲು ಕೂಡ ನಡಗ್ತಾ ಇರುತ್ತವೆ. ಮುಂದೆ ತಮ್ಗೇನಾದ್ರೂ ಅನಿಷ್ಟ ಉಂಟಾಗುತ್ತೆ ಅಂತ ಅವು ಈ ಮುಖಾಂತರ ಹೇಳ್ತಾ ಇವೆಯಾ ಅಥವಾ ಬರೀ ಭಯಕ್ಕೆ ನಡಗ್ತಾ ಇದೆಯಾ ಅಂತ ತಾಯವ್ವ ಅನ್ಕೊಂತಾಳೆ. ಟ್ರ್ಯಾಕ್ಟರ್ ಅನ್ನು ನಡೆಸ್ತಿದ್ದವನ ಹೆಸರು ಜಮಾಲ್ ಅಂತ. ಅವನಿಗೆ ಊಟವನ್ನ ಆಳಿನ ಕೈಲಿ ಕಳಿಸ್ಬೇಕಾಗಿರುತ್ತೆ. ಹಗಲು ಹೊತ್ತು ಟ್ರ್ಯಾಕ್ಟರ್ ಹೊಡೆದು ಅವನು ಹೊಸದಾಗಿ ಕಟ್ಟಿದ ಮನೆಯ ಒಂದು ಪಾರ್ಶ್ವದ ಶೆಡ್ಡಲ್ಲಿ ನಿಲ್ಲಿಸಿ ಆ ಮನೆಯಲ್ಲೇ ರಾತ್ರಿ ಮಲ್ಕೊಳ್ತಾ ಇರ್ತಾನೆ. ಯಾವಾಗ್ಲಾದ್ರೂ ಒಂದ್ಸಲ ಅಪರೂಪಕ್ಕೆ ಊರೊಳಗೆ ಬರ್ತಾ ಇರ್ತಾನೆ. ಊರಲ್ಲಿ ಅವನ ಸ್ಥಾನ ದೊಡ್ಡದೇ ಆಗಿರುತ್ತೆ. ನೇಗಿಲನ್ನ ಹೆಗಲ ಮೇಲೆ ಹೊತ್ಕೊಂಡು ಒಂದು ಜೋಡಿ ಎತ್ತುಗಳ ಹಿಂದೆ ಹಗಲೆಲ್ಲ ಸುತ್ತಿ ದಿನಕ್ಕೆ ಮುಕ್ಕಾಲು ಎಕರೆ ಉಳೋಷ್ಟರಲ್ಲಿ ಹಳ್ಳಿಗರು ಸೋತ್ ಹೋಗೋರು. ಈಗ ಬಡ ಸದ್ದು ಮಾಡ್ತಾ ಹೆಪ್ಪುಗಳನ್ನ ಕಿತ್ತು ಹಾಕುವಂತಹ ಈ ರಾಕ್ಷಸನ ದವಡೆ ಅಂತಹ ಈ ಯಂತ್ರದ ಮೇಲೆ ಕಾಲಿಗೆ ಬೂಟ್ ಹಾಕೊಂಡು ಕೂತ್ಕೊಳ್ಳೋ ಈ ಸಾರಥಿಯಲ್ಲಿ ಮನೆಯಲ್ಲಿ ತಾನು ಉಂಡ ಗಂಗಾಳವನ್ನ ಅವನು ಎತ್ತಿ ತೊಳಿತಾನೆ ಇರೋದಿಲ್ಲ. ನೇಗಿಲಿಂದ ಉಳೋ ಇತರ ಆಳುಗಳು ಈ ಕೆಲಸವನ್ನ ಮಾಡಬೇಕಾಗಿರುತ್ತೆ. ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ. ನಮಸ್ಕಾರ.